ಮತ್ತೊಮ್ಮೆ ಸ್ವಾಗತ. ಬಾಗಲಕೋಟೆಯಲ್ಲಿ ಇರತಕ್ಕಂತ ಈ ಮಹಾಲಿಂಗೇಶ್ವರ ಮಠವನ್ನ ಸುಪರ್ದಿಗೆ ತಗೊಳ್ಬೇಕು ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಾಜೆಕ್ಟ್ ನಿತ್ಯಾನಂದಂದು. ಹಾಗಾಗಿ ಆ ಪ್ರಾಜೆಕ್ಟ್ ಅನ್ನು ಅನುಷ್ಠಾನಕ್ಕೆ ತರಕ್ಕೆ ತನ್ನ ಶಿಷ್ಯ ಸಂತೋಷನನ್ನ ಕಳಿಸ್ಕೊಡ್ತಾನೆ. ಸೊ ಸಂತೋಷ್ ಹಾಗೂ ನಿತ್ಯಾನಂದನ ನಡುವೆ ನಡೆದಿರ್ತಕ್ಕಂಥ ಮಾತುಕತೆಯ ದೃಶ್ಯಾವಳಿಗಳು ನಮ್ಗೆ ಲಭ್ಯ ಆಗಿದೆ, ನೋಡಿ. You should not be jumping because if you are not here, you will not be able to perform. You can pick any more projects which you can be doing being here. Supposed to be done around between this whole district, around 200 in the village. I want this to happen. So, is already the commitments you guys made. Is it anyway going to contradict this commitment? And you have to be very integrated and authentic. You should make sure you are going to complete it. For example, Shantinya, you already committed to me that you are going to go to the Bagalkot Mutt and take the responsibility. How are you committing this? Come on, tell me. Answer me. What do you want to tell me? Then, do you want to commit to do the same thing in Bagalkot? After talking to the place and all that, after visiting, when are you going to go and visit and come back? After this flexes are put, when it is not been put, One is committed. So, for a evening I will leave. Okay. How many days you are going to stay there? Yes. Stay, study thoroughly. That Swamiji openly committed to me. He wanted me to be successor officially, openly. See the position, everything. And explain to him also, if he allows us to function and if he wants us to be successful, he will start this project with integrity and authenticity. We will commit and we should do it. So, you then drop the next. Then you will come back and commit. Am I right? Yes, go ahead. ಓಕೆ, ಮಹಾಲಿಂಗೇಶ್ವರ ಮಠವನ್ನ ಸುಪರ್ದಿಗೆ ತೆಗೆದುಕೊಳ್ಳೋದಕ್ಕೆ ಸಂತೋಷನಿಗೆ ಕೆಲಸವನ್ನ ವಹಿಸಿದ್ದು, ಅದನ್ನ ದೃಶ್ಯಾವಳಿಗಳನ್ನ ನೋಡಿದ್ರಿ. ನೀವು ಇದ್ರ ಬಗ್ಗೆ ಮಾತಾಡೋದಕ್ಕೆ ಮತ್ತೊಬ್ಬ ವೀರಶೈವ ಮುಖಂಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ, ಆರಾಧ್ಯ ಅಂತ ಅಂದ್ಬಿಟ್ಟು. ನಮಸ್ಕಾರ ಆರಾಧ್ಯ ಅವರು. ನಮಸ್ಕಾರ. ಸೊ ಇಡೀ ಪ್ರಕರಣ ನಿಮ್ಮ ಗಮನಕ್ಕೆ ಬಂದಿದೆ. ಇವಾಗ ನಿತ್ಯಾನಂದ ಮಹಾಲಿಂಗೇಶ್ವರ ಮಠವನ್ನ ಸುಪರ್ದಿಗೆ ತೆಗೆದುಕೊಳ್ಳೋದಕ್ಕೆ ಹೋಗೋದಕ್ಕೆ ನಿಮ್ಮ ನಿಲುವು ಏನು? ಇಡೀ ಕರ್ನಾಟಕ ಜನರ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ಇದು ಅಕ್ಷಮ್ಯ ಅಪರಾಧ. ಈಗಾಗಲೇ ತಮಿಳುನಾಡು ಸರ್ಕಾರ ನಿತ್ಯಾನಂದನ ಬಹಿಷ್ಕಾರ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರ, ನಾನು ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಸಾಹೇಬರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ, ಕೂಡಲೇ ಇಮ್ಮಿಡಿಯೇಟ್ ಆಗಿ ಇದು ಭಕ್ತರ ಒಂದು ಹೃದಯ ಒಂದು ಇದಕ್ಕೆ ಕಲಕಿದ್ದಾರೆ. ಇವರು ಈಸ್ ನಾಟ್ ಎ ಗುಡ್ ಪರ್ಸನ್. ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಇವ ನಿತ್ಯಾನಂದ ಎಲ್ಲೆಲ್ಲಿ ಕೋಟಿ ಕೋಟಿ ಆಸ್ತಿ ಇದೆ ಮಠಕ್ಕೆ, ಅದನ್ನೆಲ್ಲ ಒಡೆಯೋದಿಕ್ಕೆ ಒಂದು ಹುನ್ನಾರ ಮಾಡ್ತಾ ಇದ್ದಾರೆ. ಇಮ್ಮಿಡಿಯೇಟ್ ಆಗಿ ಇಡೀ ಕರ್ನಾಟಕದಿಂದ ಇವ್ರನ್ನ ಗಡೀಪಾರು ಮಾಡಬೇಕು ಅಂತ ನಾನು ರಾಜ್ಯ ಸರ್ಕಾರದಲ್ಲಿ ಒತ್ತಾಯ ಮಾಡ್ತೀನಿ. ಆರಾಧ್ಯ ಅವರ, ಇವಾಗ ನಿತ್ಯಾನಂದನ್ಗೇನೋ ನಿಲ್ಲೋದಕ್ಕೆ ನೆಲೆ ಇಲ್ಲ, ಅವನು ಬೇರೆ ಬೇರೆ ಮಠಗಳನ್ನ ಹುಡುಕೋದು ಸಹಜ. ಆದ್ರೆ ಈಗ ಮಹಾಲಿಂಗೇಶ್ವರ ಶಿವಯೋಗಿ ರಾಜೇಂದ್ರ ಮಹಾರಾಜರು ಏನು ಆಹ್ವಾನ ಕೊಟ್ಟಿದ್ದಾರೆ, ಅವ್ರು ಯಾಕೆ ಇಂಥ ಕೆಲಸ ಮಾಡಿದ್ರು ಅಂತ. ನಿಜವಾಗ್ಲೂ ಇದು ಎಲ್ಲ ಭಕ್ತರ ಒಂದು ಅವ್ರ ಮನಸ್ಸನ್ನ ಈ ಸ್ವಾಮೀಜಿ ಒಡೆದಿದ್ದಾರೆ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಈ ಮಠ ತುಂಬಾ ಪುರಾತನವಾದದ್ದು, 700 ವರ್ಷಗಳ ಇತಿಹಾಸ ಇರುವಂತ ಈ ವೀರಶೈವ ಲಿಂಗಾಯತ ಮಠ. ಅನೇಕ ಭಕ್ತರು ಇದಕ್ಕೆ, ಸಹಸ್ರಾರು ಭಕ್ತರು, ಲಕ್ಷಾಂತರ ಭಕ್ತರು ಇದರಲ್ಲಿ ನಡ್ಕೊಳ್ತಾ ಇದ್ದಾರೆ. ಎಲ್ಲರ ಭಕ್ತರ ಒಂದು ಅಪೇಕ್ಷೆ ಮೇರೆಗೆ ಇವರು ಸ್ವಾಮೀಜಿ ಅದರ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ದಯಮಾಡಿ ನಾನು ಸ್ವಾಮೀಜಿ ಮಹಾಸ್ವಾಮೀಜಿ ಇವರಲ್ಲಿ ನಾನು ಮನವಿ ಮಾಡ್ತೀನಿ, ಈ ಕೂಡಲೇ ಸ್ವಾಮೀಜಿಯವರು ಅಂತ ನಿರ್ಧಾರವನ್ನ ಕೈಬಿಡಬೇಕು. ಭಕ್ತ ಸಮೂಹಕ್ಕೆ ಯಾವುದೇ ರೀತಿಯ ಧಕ್ಕೆ ಮಾಡಬಾರ್ದು. ಮತ್ತೊಮ್ಮೆ ಈ ಕರ್ನಾಟಕದಲ್ಲಿ ಕ್ರಾಂತಿಗೆ ಒಂದು ನೆಲೆಯನ್ನ ಮಾಡಿಕೊಡಬಾರ್ದು ಅಂತ ನಾನು ಮತ್ತೊಮ್ಮೆ ಸ್ವಾಮೀಜಿಯವರಲ್ಲಿ ನಾನು ಮನವಿ ಮಾಡ್ಕೊಂತೀನಿ. ಈಗ ಮಹಾಲಿಂಗೇಶ್ವರ ಶಿವಯೋಗಿ ರಾಜೇಂದ್ರ ಮಹಾರಾಜರು ಅವರು ಕೂಡ ಉಭಾಮ ಪಂಡಿತರು. ನಿತ್ಯಾನಂದನ ಬಗ್ಗೆ ಎಳ್ಳಷ್ಟು ಅರಿವಿಲ್ಲದೆ ಅವ್ರಿಗೆ ಆಹ್ವಾನ ಕೊಟ್ರ, ಯಾಕೆ ಈ ರೀತಿಯ ಅಂದ್ರೆ ಇಡೀ ಸಮುದಾಯಕ್ಕೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅಂತ ಅನ್ಸಲ್ವ ನೀವು? ನಿಜವಾಗ್ಲೂ ಇದು ಖಂಡನೀಯ. ಯಾರೇ ಸ್ವಾಮೀಜಿಗಳು ಮಾಡಲಿ, ಸಿದ್ಧಗಂಗಾ ಮಠ ಇದೆ, ಸುತ್ತೂರು ಮಠಗಳಿದೆ, ನಮ್ಮಲ್ಲೇ ದೊಡ್ಡ ದೊಡ್ಡ ಪರಂಪರೆ ಇತಿಹಾಸವುಳ್ಳ ವೀರಶೈವ ಸಮುದಾಯದಲ್ಲಿ ಮಠಗಳೆಲ್ಲ ಇದಾವೆ. ಅಂತ ಮಠಕ್ಕೆ ದಾನ ಕೊಡುವುದಾಗಿತ್ತು. ಅದನ್ನ ಬಿಟ್ಟು ಏಕಾಏಕಿ ಈ ತರ ರೇಪ್ ಕೇಸ್ ಇರೋಂತರು, ಈ ತರ ಫೋರ್ಜರಿ ಅಂತ ಫ್ರಾಡ್, ಅಮೆರಿಕದಲ್ಲೂ ಇವ್ರ ಮೇಲೆ ಚಾರ್ಜ್ ಶೀಟ್ ಗಳೆಲ್ಲ ಹಾಕಿದ್ದಾರೆ. ಇಡೀ ತಮಿಳುನಾಡು ಸರ್ಕಾರ ಇವ್ರನ್ನ ಬಹಿಷ್ಕಾರ ಹಾಕಿದೆ.
ಅಲ್ಲ, ನನಗನ್ಸುತ್ತೆ ಆತ ಆಧೀನಂ ಪೀಠಕ್ಕೆ ಏನ್ ಹೋದ ಮಧುರೈಗೆ, ಅವಾಗ ಒಂದ್ ಸುದ್ದಿ ಬಂದಿತ್ತು, ಮಧುರೈ ಅರುಣಗಿರಿನಾಥರಿಗೆ ಕೋಟಿಗಟ್ಟಲೆ ದುಡ್ಡು ಕೊಟ್ಬಿಟ್ಟು ಉತ್ತರಾಧಿಕಾರಿ ಆದ ಅಂತ. ಇಲ್ಲೂ ಏನಾದ್ರೂ ಅದೇ ರೀತಿ ಹಣದ ಆಮಿಷ ತೋರಿಸಿರ್ಬೋದಾ? ಬಹುಶಃ ನನಗೆ ಅನ್ಸುತ್ತೆ, ಸಂಶಯ ಬರ್ತದೆ. ಇದರಿಂದ ಒಂದು ದುಡ್ಡಿನ ವ್ಯವಹಾರ ನಡೆದಿದೆ ಅಂದ್ರೆ ನಾನು ತಪ್ಪಾಗಲ್ಲ. ಯಾಕೆ ನಾನು ಹೇಳಬಾರದು, ನಾನು ವೀರಶೈವ ಸಮಾಜದ ಒಬ್ಬ ವೀರಶೈವ ಸೊ ಮಹಾಸಭಾ ಭಾರಿ ಹೋರಾಟವನ್ನ ನಿರೀಕ್ಷೆ ಮಾಡಬಹುದು ನಾವು ಹಾಗಾದ್ರೆ. 100%. ಯಾವುದೇ ಕಾರಣಕ್ಕೆ ಇವಾಗ ಏನ್ ಸಂತೋಷ್ನ ಕರ್ಕೊಂಡು ಹೋಗಿದ್ದಾರೆ, ಐ ಆಮ್ ದ ಸಕ್ಸಸರ್ ಅಂತ ಹೇಳ್ತಾ ಇದ್ದಾರೆ ನಿತ್ಯಾನಂದರು. ಈ ಮೂಲಕ ನಾನು ನಿತ್ಯಾನಂದನಿಗೆ ಹೇಳ್ತಾ ಇದ್ದೀನಿ, ಈ ಕಾಂಟ್ ಬಿ ಎ ಸಕ್ಸಸ್ ಕರ್ನಾಟಕ. ಓಕೆ ಆರಾಧ್ಯ ಅವರೇ, ಥ್ಯಾಂಕ್ ಯು, ಧನ್ಯವಾದ ನಮ್ಮ ಜೊತೆ ಮಾತಾಡೋದಕ್ಕೆ. ಸೊ ಒಟ್ಟಾರೆ ವೀಕ್ಷಕರೇ, ಇಡೀ ಒಂದು ಪ್ರಕರಣವನ್ನ ಬೆಳಕಿಗೆ ತರತಕ್ಕಂತ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು ಅಂದ್ರೆ ಸ್ವತಃ ಆತ ಘೋಷಣೆ ಮಾಡ್ಕೊಳ್ತಾನೆ ನಿತ್ಯಾನಂದ, ನಾನು ಮಹಾಲಿಂಗೇಶ್ವರ ಮಠದ ಉತ್ತರಾಧಿಕಾರಿ ಆಗ್ತೀನಿ ಅಂತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ಮಹಾಲಿಂಗೇಶ್ವರ ಶಿವಯೋಗಿ ರಾಜೇಂದ್ರ ಮಹಾರಾಜರು ಹೋಗಿ ಅವರಿಗೆ ಹಾರವನ್ನ ಹಾಕಿ ಶಾಲೋತ್ಸಿ ಆಹ್ವಾನವನ್ನ ಕೊಟ್ಟಿರ್ತಕ್ಕಂಥದ್ದು. ಇದೆಲ್ಲವನ್ನ ನೋಡಿದ್ರೆ ರಾಜ್ಯದ ಪ್ರಬಲ ಸಮುದಾಯದ ವಿರೋಧವನ್ನ ಇವರು ಕಟ್ಕೊಳ್ಬೇಕಾಗುತ್ತಾ, ಮತ್ತೊಂದು ದೊಡ್ಡ ಹೋರಾಟವನ್ನ ನಿತ್ಯಾನಂದ ಮತ್ತೆ ಇವರು ಎದುರಿಸಬೇಕಾಗುತ್ತಾ ಅಂತಕ್ಕಂಥದ್ದು. ಸೊ ಮುಂದಿನ ಬೆಳವಣಿಗೆ ಏನಾದ್ರೂ ಕೂಡ ಸುವರ್ಣ ನ್ಯೂಸ್ 24/7 ನಲ್ಲಿ ನೀವು ವೀಕ್ಷಿಸಬಹುದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.